ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಏವನ್ ಯೂಟ್ಯೂಬ್ ಚಾನಲ್. ಗೈಸ್, ಒಬ್ಳು ಮಹಿಳೆ ಸ್ಲೀಪಿಂಗ್ ಬಸ್ನಲ್ಲಿ ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟು ತಾನು ಜನ್ಮ ಕೊಟ್ಟಂತ ಮಗುವನ್ನೇ ಒಂದು ಬಟ್ಟೆ ಸುತ್ತಿ ಬಸ್ನ ಕಿಟಕಿಯಿಂದ ಎಸಿತಾರೆ ಅಂದ್ರೆ ಯಾರ ನಂಬೋದಿಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಬಟ್ ಇಲ್ಲಿ ಅಂಥದ್ದೇ ಒಂದು ಘಟನೆ ನಡೆದಿದೆ. ಮೊದಲನೇದಾಗಿ ಘಟನೆಯ ವಿವರವನ್ನ ಗಮನಿಸ್ತಾ ಹೋಗೋದಾದ್ರೆ, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಂಗಳವಾರ ಬೆಳಗಿನ ಜಾವ 6:15 ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಹಾರಾಷ್ಟ್ರದ ಪರ್ಬಾನಿನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಸ್ಲೀಪರ್ ಬಸ್ ನಲ್ಲಿ ಒಬ್ಬಳು ಮಹಿಳೆ ಮತ್ತು ಪತಿ ಇಬ್ರಾಳು ಸಹ, ಗಂಡ ಹೆಂಡತಿ ಇಬ್ರಾಳು ಸಹ ಪ್ರಯಾಣವನ್ನ ಬಳಸ್ತಾ ಇರ್ತಾರೆ. ಪ್ರಯಾಣ ಮಾಡುವಂತ ಒಂದು ಸಂದರ್ಭದಲ್ಲಿ ಆಕೆಗೆ ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ಹೆರಿಗೆ ನೋವು ಸ್ಟಾರ್ಟ್ ಆದಾಗ ಒಂದು ಮಗುವಿಗೆ ಬಸ್ನಲ್ಲೇ ಜನ್ಮವನ್ನ ಕೊಡ್ತಾರೆ. ಜನ್ಮವನ್ನ ಕೊಟ್ಟಂತ ಮಗುವನ್ನ ಬಟ್ಟೆ ಸುತ್ತಿ ಬಸ್ನ ಕಿಟಕಿಯಿಂದ ಆಚೆಗೆ ಎಸೆಯುತ್ತಾರೆ. ಆ ಒಂದು ಮಗುವನ್ನ ಎಸೆದಂತದ್ದನ್ನ ಹಿಂದೆ ಒಬ್ಬರು ಬಲೂನ್ ಸೈಕಲ್ ನಲ್ಲಿ ಬರ್ತಾ ಇರ್ತಾರೆ. ಬರ್ತಾ ಇದ್ದಂತ ವ್ಯಕ್ತಿ ಗಮನಿಸಿ ಏನ್ ಬಿಸಾಕಿದ್ದಾರೆ ಅಂತ ನೋಡಲು ಹೋಗಿ ಅವರಿಗೆ ಒಂದು ರೀತಿ ಶಾಕ್ ಆಗುತ್ತೆ. ಆಗ ಅವರು ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸ್ನವರು ಸ್ಥಳಕ್ಕೆ ಬಂದು ಆ ಮಗುವನ್ನ ನೋಡಿ ಆ ಬಸ್ನ ಸ್ಟಾಪ್ ಮಾಡಿ ಅಲ್ಲಿ ಪ್ರಾಥಮಿಕ ತನಿಖೆಯನ್ನ ಮಾಡಿದ್ದಾರೆ. ಜೊತೆಗೆ ಏನಿದ್ರು ಆ ಗಂಡ ಹೆಂಡತಿ, ಆ ಮಗುವಿನ ತಂದೆ ತಾಯಿ ಅವರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೂ ಸಹ ಕರ್ಕೊಂಡು ಹೋಗಿ ಪ್ರಾಥಮಿಕ ತನಿಖೆಯನ್ನ ನಡೆಸಿದ್ದಾರೆ. ಆ ತನಿಖೆ ನಡೆಸಿದಾಗ ಗೊತ್ತಾಗಿರುವಂತಹ ವಿಷಯ ಅಂತಂದ್ರೆ, ಆ ಮಗುವನ್ನ ಸಾಕೋದಿಕ್ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ಮಗುವನ್ನ ಆ ರೀತಿ ಬಟ್ಟೆ ಕಟ್ಟಿ ಬಿಸಾಕಿ ಹೋಗಿದ್ದಾರೆ. ಆ ಬಿಸಾಕಿದಂತ ಫೋರ್ಸಿಗೆ ಆ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಆಗ ತಾನೇ ಹುಟ್ಟಿರುವಂತ ಮಗು ಬಸ್ನಲ್ಲಿ ಹೋಗ್ಬೇಕಾದ್ರೆ ಬಿಸಾಕಿದ್ರೆ ಯಾವ ಮಗು ತಾನೇ ಉಳಿಯುತ್ತೆ? ಆ ಮಹಿಳೆಯ ಹೆಸರು ಬಂದು ರಿತಿಕಾ ದೇರೆ ಅಂತ ಹೇಳಿ ಗುರುತಿಸಲಾಗಿದೆ. ಅವಳ ಗಂಡನ ಹೆಸರು ಬಂದು ಅಲ್ತಾಫ್ ಶೇಖ್ ಅಂತ ಹೇಳಿ ಗುರುತಿಸಲಾಗಿದೆ. ಆಗ ತಾನೇ ಭೂಮಿಗೆ ಬಂದಂತ ಒಂದು ಮಗುವನ್ನ ಬಸ್ನಿಂದ ಆಚೆಗೆ ಎಸಿತಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಇವರ ಜನ್ಮಕ್ಕೆ. ಮಗುವನ್ನ ಸಾಕುವುದಕ್ಕಾಗುವುದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮಗುವನ್ನ ಎಸ್ತಿದೀವಿ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅಷ್ಟೇ. ಬಟ್ ಇನ್ನ ಮುಂದೆ ತನಿಖೆಗಳು ನಡೀತಾ ಹೋಗ್ತಾ ಇದೆ. ಅದರಲ್ಲಿ ಏನೇನು ಅಪ್ಡೇಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡೋಣ ಪೊಲೀಸ್ನವರು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ. ಇಂತಹ ಒಂದು ಕೇಸ್ನಲ್ಲಿ ಪೊಲೀಸ್ನವರು ತುಂಬಾ ಒಂದು ಕಠಿಣವಾದ ಶಿಕ್ಷೆಯನ್ನ ಕೊಡಬೇಕು ಅಂತ ಪ್ರತಿಯೊಬ್ರು ಸಹ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಜನಗಳಿಗಿರುವಂತ ಒಂದು ಕರುಣೆನೂ ಸಹ ಈ ಎತ್ತ ತಂದೆ ತಾಯಿಗೆ ಇರ್ಲಿಲ್ಲ. ಈ ದರಿದ್ರ ತಂದೆ ತಾಯಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನ ಇವತ್ತು ಮಕ್ಕಳಿಲ್ಲದೆ ದೇವಸ್ಥಾನಗಳಿಗೆ ಅಲೆದಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಇಂಥ ಲೋಫರ್ಗಳಿಗೆ ಆ ಮಗುವನ್ನ ನೋಡ್ಕೊಳ್ಳುವಂತ ಯೋಗ್ಯತೆ ಕೂಡ ಇರ್ಲಿಲ್ಲ ಅಂತ ಕಾಣುತ್ತೆ. ನೋಡೋಣ ಮುಂದಿನ ಹಂತದಲ್ಲಿ ಯಾವ ರೀತಿ ತನಿಖೆಗಳು ನಡೆಯುತ್ತೆ ಅಂತ ಹೇಳಿ.